ನಮ್ಮ ಆಪರೇಷನ್ ಇದು ಒಳ್ಳೆ ಮಾಡಿದ್ವಲ್ಲ, ಚೆನ್ನಾಗಿ ಕೂತ್ಕೊಂಡಿದ್ವಿ, 6 ವಾರ ಆಗಿದೆ. ಆಪರೇಷನ್ ಮಾಡೋ ಉದ್ದೇಶನೇ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಫ್ರ್ಯಾಕ್ಚರ್ ಡಿಸೀಸ್ ಅಂತೀವಿ. ಫ್ರ್ಯಾಕ್ಚರ್ ಆದಮೇಲೆ ಓವರ್ ರೆಸ್ಟ್ ಕೊಟ್ಬಿಟ್ರೆ ಮೂವ್ಮೆಂಟ್ಸ್ ಎಲ್ಲ ಸ್ಟಿಫ್ ಆಗ್ಬಿಡುತ್ತೆ ಜಾಯಿಂಟ್ಸು. ಪ್ಲೇಟ್ ಹಾಕಿದ್ರೆ ಭಯಪಡೋ ಅವಶ್ಯಕತೆ ಇಲ್ಲ, ಬಿಗಿಯಾಗಿ ಇಟ್ಕೊಂಡಿರುತ್ತೆ. ಬೆಸ್ಟ್ ಪ್ಲೇಟ್ ಹಾಕಿದ್ದೀನಿ, ಕಂಪ್ರೆಷನ್ ಪ್ಲೇಟ್ ಅಂತೀವಿ, ಆ ಥರ LCP ಅಂದ್ಬಿಟ್ಟು ಆ ಥರ ಹಾಕಿದ್ದೀನಿ. 6 ವಾರ ಇದು ಚಿಕ್ಕ ಪುಟ್ಟ ಕೆಲಸ ಮಾಡಿ, ಹೆವಿ ಬೇಡ. ಬಕೆಟು ಬಿಂದಿಗೆ ಬೇಡ, ಮಗ್ಗೆ ಎತ್ತೋದು, ಬಟ್ಟೆ ಒಗೆದು, ಚಪಾತಿ ಇದು ಮಾಡೋದು, ಹಿಟ್ಟು ಕಲಿಸೋದು ಇವೆಲ್ಲ ಮಾಡಬೇಕು. ಸುಮ್ಮನಿರಬಾರ್ದು. ಈಗ ಮಾಡಿದಷ್ಟು ಜಾಯಿಂಟ್ ಫ್ರೀ ಆಗುತ್ತೆ, ಮೂವ್ಮೆಂಟ್ಸ್ ಚೆನ್ನಾಗುತ್ತೆ. ಮಾಡ್ಬೇಕೆಲ್ಲ ಮಾಡಲೇಬೇಕು. ಆಪರೇಷನ್ ಮಾಡಿದ ಉದ್ದೇಶನೇ ಮೂವ್ಮೆಂಟ್ಸ್ ಚೆನ್ನಾಗಿ ಬರಲಿ, ಎಲ್ಲ ರಿಕವರಿ ಆಗಲಿ ಅಂತ. ಸ್ವಲ್ಪ ನೋವಿರುತ್ತೆ, ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 6 ವಾರ ಅಂದ್ರೆ ಬೇಕಾದಷ್ಟು ಆಗುತ್ತೆ ಟೈಮು. 2-3 ವಾರಕ್ಕೆ ಶುರು ಮಾಡ್ಬೋದು, ಹೆವಿ ಮಾಡೋಂಗಿಲ್ಲ ಅಷ್ಟೇ. ಸೊ ಮಾಡ್ತಾ ಜಾಯಿಂಟ್ ಫ್ರೀ ಆಗುತ್ತೆ. ನಾವು ಮೂಳೆ ಕೂಟ್ಕೊಳಕ್ಕೆ ಆಪರೇಷನ್ ಮಾಡಿದ್ವಿ, ಜಾಯಿಂಟ್ ಫ್ರೀ ಆಗಿ ಮೂವ್ಮೆಂಟ್ಸ್ ಅವರೇ ಮಾಡಬೇಕು. ಅವ್ರ ಬದಲು ನಾನು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಅವರೇ ಮಾಡ್ಬೇಕು. ಗೊತ್ತಾಯ್ತೇನಮ್ಮ? ಉಗುರ್ಬೇಕು ನೋಡಿ, ಮುಷ್ಟಿ ಕಟ್ಟಿ ಮೇಲೆ ಕೆಳಗೆ ಈ ಕಡೆ ಎಲ್ಲ ಜಾಯಿಂಟ್ ಮಾಡ್ತಾ ಜಾಯಿಂಟ್ ಒಳ್ಳೇದು. ಅಷ್ಟು ಫ್ರೀ ಆಗುತ್ತೆ, ರಕ್ತ ಪ್ರಚನೆ ಇಂಪ್ರೂವ್ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಎಕ್ಸರ್ಸೈಸ್ ರೆಗ್ಯುಲರ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸರಿನಾ?